ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಎಲ್ಲ ಹೋಗೋಕ್ಕೆ ರೆಡಿ ಆಗಿರೋದು ಅಂತಂದರೆ ಇವತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಹೋಗೋದು. ನಾನು ಮತ್ತು ಮಗಳು ಮಾತ್ರ ಹೋಗ್ತಾ ಇರೋದು. ಹಸ್ಬೆಂಡ್ ಇವತ್ತು ಬರ್ತಾ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ತೋಟದಲ್ಲಿ, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸಗಳೆಲ್ಲ. ಸೊ ಹಾಗಾಗಿ ಬರೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನಾವು ಇವಾಗ ಅವರು ಇನ್ನೇನು ಬರ್ತಾರೆ ಸ್ವಲ್ಪ ಹೊತ್ತಲ್ಲೇ. ಸೊ ಅವ್ರ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಟೈಮ್ ಆಯಿತು ನಾನಂತೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು. ಪಾಪುಗೆ 2 ತಿಂಗಳು 3 ತಿಂಗಳೇನೋ ಇರಬೇಕಾದ್ರೂ ಹೋಗಿದ್ದು. ಅದಾದ ನಂತರ ಇವಾಗಲೇ ಹೋಗ್ತಾ ಇರೋದು. ತುಂಬ ವರ್ಷಗಳಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಅಂತ. ಅವಳೆಲ್ಲ ರೆಡಿ ಆಗಬೇಕಷ್ಟೇ, ಆಯಿತಾ. ಸೊ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಅಲ್ವಾ. ಫೈನಲಿ ಇವತ್ತು ಹೋಗೋಕ್ಕಾಗ್ತಾ ಇದೆ. ಸೊ ಬನ್ನಿ, ಹೇಗಿದೆ ಏನು ಎತ್ತಾ ಇಲ್ಲಿ ಅಂತ ತೋರಿಸ್ತೀನಿ, ಆಯಿತಾ. ಇವಳನ್ನ ಇನ್ನು ರೆಡಿ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಇವಳು ಸಿಕ್ಕಿ ಬುಕ್ಕಿದ ಬುಕ್ ಎಲ್ಲನೂ ಬ್ಯಾಗ್ ಹಾಕ್ಕೊಂಡು ಇಟ್ಕೊಂಡಿದ್ದಾಳೆ. ಆಟ ಆಡೋಕ್ಕಂತ ಏನೇನು ಹೇಳ್ತಾ ಇದ್ದಾಳೆ. ಸೊ ಹಾಗೆ ಇವಳನ್ನ ರೆಡಿ ಮಾಡಬೇಕು. ಇನ್ನೇನು ಅವ್ರು ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಇವಳನ್ನ ರೆಡಿ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ. ಫ್ರೆಂಡ್ಸ್, ನಾವಿಬ್ಬರು ಕೂಡ ರೆಡಿ ಆಗಿದ್ದಾಯಿತು. ಸೊ ಈ ಥರ ರೆಡಿ ಆಗಿದ್ದೀವಿ. ಸೊ ನನ್ನ ಔಟ್ಫಿಟ್ ಡೀಟೇಲ್ಸ್ ಎಲ್ಲನೂ ನಾನು ಆಮೇಲೆ ಕೊಡ್ತೀನಿ, ಆಯಿತಾ. ಸೊ ಇಲ್ಲಿಂದ ತೊಗೊಂಡಿರೋದು ಏನೋ ಇತ್ತು ಅಂತ ಹೇಳ್ಬಿಟ್ಟು ಇನ್ನೇನು ಬರ್ತಾರೆ. ಸೊ ಅಷ್ಟರಲ್ಲಿ ಹೊರಡೋದು. ಇವ್ರು ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಬ್ಯಾಗ್ ಪೂರ್ತಿ ಇದೆ ನೋಡಿ, ಏನೇನೋ ಎಲ್ಲ ತುಂಬಿಸ್ಕೊಂಡಿದ್ದಾಳೆ ಬ್ಯಾಗ್ಗೆ. ಫ್ರೆಂಡ್ಸ್, ಹಾಗೆ ಅಪ್ಪ ಅಮ್ಮ ಎಲ್ಲರೂ ಬಂದರು. ಅಷ್ಟರಲ್ಲಿ ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅವ್ರು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಗಡಿಬಿಡಿನಲ್ಲೇ ಹಾಗೇ ಹೊರಟುಬಿಟ್ವಿ. ಆ್ಯಂಡ್ ಕಾರಲ್ಲಿ ಹೋಗ್ತಾ ಮಾತಾಡಿಕೊಂಡು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾನಂತೂ ಎಷ್ಟೋ ವರ್ಷಗಳೇ ಆಗೋಗಿತ್ತು ಈ ಥರ ಅಪ್ಪ ಅಮ್ಮನ ಜೊತೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಸ್ಪೆಷಲಿ ಇಲ್ಲಿಗೆ ಹೋಗಿದ್ದೆ. ತುಂಬ ಆಸೆ ಇತ್ತು ನನಗೆ ಹೋಗಬೇಕು ಅಂತ ಹೇಳಿ. ಹಾಗಾಗಿ ನಾನು ಹೇಳಿದೆ, ನೀವು ಯಾವಾಗ ಹೋಗ್ತೀರಿ ಅವಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ ಅಂತ ಹೇಳಿ. ಸೊ ಇದು ಬಂದು ನಮ್ಮ ಅಪ್ಪ ಅಮ್ಮ ಮನೆ ದೇವಸ್ಥಾನ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ಹೋಗ್ತಾ ಇದ್ವಿ ಅಲ್ವಾ. ಎವ್ರಿ ಇಯರ್ ಅಂತೂ ಹೋಗ್ತಿದ್ವಿ ಚಿಕ್ಕ ವಯಸ್ಸಿಂದನೂ. ಸೊ ತುಂಬ ಸಮಯ ಆಗೋಗಿತ್ತು ಅಲ್ವ, ನಾನು ಕೂಡ ಹೋಗದೇ ಇರೋ. ಸೊ ಹಾಗಾಗಿ ಇವತ್ತು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫೈನಲಿ ಬಂದಿದ್ದಾಯಿತು. ತುಂಬಾ ಒಂಥರ ಖುಷಿ ಅನ್ನಿಸ್ತು. ಏನೋ ಒಂಥರ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಇದೆ ಈ ದೇವಸ್ಥಾನದ ಮೇಲೆ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಬರ್ತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ಫೈನಲಿ ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲೇನು ಜಾಸ್ತಿ ಕ್ರೌಡ್ ಏನೂ ಇರಲ್ಲ. ಒಂದು ಪುಟ್ಟ ಹಳ್ಳಿಯಲ್ಲಿರುವಂಥ ಒಂದು ದೇವಸ್ಥಾನ ಅಷ್ಟೇ. ಬಟ್ ಜನ ಇರ್ತಾರೆ, ಆಯಿತಾ. ತುಂಬ ನಿಮಗೆ ಜಾಸ್ತಿ ಕ್ರೌಡ್ ಅಂತ ಏನು ಅನಿಸಲ್ಲ. ಸೊ ನಾವು ಕೂಡ ಪೂಜೆ ಎಲ್ಲ ನೋಡಿಕೊಂಡು ಅದಾಗಿದ ನಂತರ ಪ್ರಸಾದ ಎಲ್ಲ ತೊಗೊಂಡು ಊಟ ಕೂಡ ಮಾಡಿಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು ಇವತ್ತಿನ ದಿನ ಅಂತೂ. ಆ್ಯಂಡ್ ಇಲ್ಲಿ ದೇವಸ್ಥಾನ ಬ್ರಹ್ಮಕಲಶ ಎಲ್ಲ ಆದ ನಂತರ ಅಂತೂ ನಾನು ಬಂದೇ ಇರಲಿಲ್ಲ. ತುಂಬಾ ಚೇಂಜಸ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾನು ಮುಂಚೆ ಬಂದಿದ್ದಾಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗಿತ್ತು ದೇವಸ್ಥಾನ ಬರಬೇಕಾದ್ರೆ ಅದೇ ಥರನೇ ಇತ್ತು. ಬಟ್ ಈ ಸತಿ ಬಂದಾಗಂತೂ ಫುಲ್ ಚೇಂಜಸ್ ಆಗಿತ್ತು. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಹೊಳೆ ಕೂಡ ಇದೆ, ಅಂದರೆ ನದಿ ಹರಿಯುತ್ತೆ. ಸೊ ಅದನ್ನು ನೋಡ್ತಾ ಇದ್ವಿ. ಬಟ್ ನೀರೇ ಇರಲಿಲ್ಲ ಜಾಸ್ತಿ. ಈ ಕಡೆ ಎಲ್ಲ ಮಳೆ ತುಂಬ ಕಮ್ಮಿ. ಈ ಕಡೆ ಅಂತ ಅಲ್ಲ, ಈ ಸತಿ ಅಂತೂ ಎಲ್ಲ ಕಡೆನೂ ಮಳೆ ಕಡಿಮೆನೇ. ಸೊ ಹಾಗೆ ಹೊಳೆಯಲ್ಲಿ ಅಂತೂ ನೀರು ಜಾಸ್ತಿ ಇರಲಿಲ್ಲ. ಹಾಗೆ ನೋಡಿಕೊಂಡು ನಾವು ಕೂಡ ಬಂದ್ವಿ. ಇಲ್ಲಿಗೆ ಬಂದ್ರಂತೂ ಏನೋ ಒಂಥರ ಖುಷಿ. ಅಮ್ಮನವ್ರನ್ನ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಚಿಕ್ಕ ವಯಸ್ಸಿಂದನೂ ನಾವು ಇಲ್ಲಿ ಬರ್ತಾ ಇದ್ವಿ ಅಲ್ವಾ. ಸೊ ಅದೇನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಏನೋ ಒಂಥರ ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ಅಟ್ಯಾಚ್ಮೆಂಟ್ ಇದೆ ಮಾತ್ರ ಈ ದೇವಸ್ಥಾನದ ಜೊತೆಗೆ. ಸೊ ಹಾಗೆ ನನ್ನ ಮಗಳನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಇದು ಸೆಕೆಂಡ್ ಟೈಮ್ ಅವಳು ಬಂದಿರೋದು. ಅವಳು ಪುಟಾಣಿ ಪಾಪು ಇದ್ದಾಗ ಒಂದು ಸರಿ ಬಂದಿದ್ಲು. ಸೊ ಅದಾದ ನಂತರ ಇವತ್ತೇ ಬಂದಿರೋದು. ಬಟ್ ಇವತ್ತಂತೂ ಇಲ್ಲಿ ಎಷ್ಟು ಹಠ ಮಾಡಿದ್ಲು ಅಂತಂದರೆ, ಪೂಜೆ ಎಲ್ಲ ಆಗಿ ಊಟ ಆಗೋಷ್ಟರಲ್ಲೇ ಅವಳಿಗೆ ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತು. ಸುಮ್ಮನೆ ಹಠ ಮಾಡಿಕೊಂಡು ಹತ್ಕೊಂಡು ಕೂತ್ಬಿಟ್ಟಿದ್ಲು. ಸೊ ಊಟ ಮಾಡಲ್ಲ ಅಂತ ಹೇಳಿ ಮತ್ತೆ ನಾವು ಊಟ ಆದ ನಂತರ ಮತ್ತೆ ಅವಳಿಗೆ ಬಟ್ಲಲ್ಲಿ ಹಾಕಿ ಊಟ ಮಾಡಿಸ್ತಾ ಇದ್ದೀನಿ. ಅದು ಏನೇನೋ ಆಟಗಳನ್ನೆಲ್ಲ ಆಡಿಕೊಂಡು ಮತ್ತೆ ಅವಳು ಊಟ ಮಾಡಿರೋದು. ಆಮೇಲಂತೂ ಫುಲ್ ಎನರ್ಜಿ ಬಂದುಬಿಡ್ತು. ಸುಮ್ಮನೆ ಆಟ ಆಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ಲು. ಹೊರಡೋಣ ಅಂತಂದರೆ ಹೊರಡೋಕ್ಕೂ ಮನಸ್ಸಿಲ್ಲ ಅವಳಿಗೆ. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಇಲ್ಲಿ ಮದುವೆ ಹಾಲ್ ಇದೆ, ಆಯಿತಾ. ಸೊ ಹಾಗಾಗಿ ಅಲ್ಲಿ ನೋಡಿ ಇವಾಗ ಆಟ ಆಡ್ತಾ ಇದ್ದಾಳೆ ಅವಳು. ತುಂಬ ಸ್ಪೇಸ್ ಇರುತ್ತಲ್ವ. ಸೊ ಹಂಗಿರೋ ಅಲ್ಲಿ ಆಟ ಆಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮಕ್ಳಿಗಂತೂ.
ಥರ ಫುಲ್ ಮಾತಾಡಿಕೊಂಡು ತುಂಬ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಹಾಗೆ ಇಲ್ಲಂತೂ ಹೆಂಗಿತ್ತು ವೆದರ್ ಅಂತ ನೋಡಿ. ಇದು ಫುಲ್ ಕೇರಳ ಸೈಡು ನಿಮಗೆ ಈ ಥರನೇ ಇರುತ್ತೆ. ಫುಲ್ ಬಯಲು, ಕಲ್ಲುಗಳು, ಆ ಮೋಡ ಎಲ್ಲ ನೋಡೋಕ್ಕಂತೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದಷ್ಟು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲೇ ಈ ಕಡೆ ಒಂದು ಲೇಕ್ ಸಿಗುತ್ತೆ. ಸೊ ಇದು ಮಳೆಗಾಲದಲ್ಲಿ ಮಾತ್ರ ಈ ಥರ ನೀರಿರುತ್ತೆ ಇಲ್ಲಿ. ಇಲ್ಲ ಅಂತಂದರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ, ಇಲ್ಲ ಅಂತಂದರೆ ವಾಲಿಬಾಲ್ ಆ ಥರ ಎಲ್ಲ ಆಟ ಆಡ್ತಾ ಇರ್ತಾರೆ. ಬಟ್ ಮಳೆಗಾಲದಲ್ಲಿ ನೋಡಿ ಈ ಥರ ಫುಲ್ ನೀರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಒಂದ್ಸರಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಸೊ ಈ ಥರ ಇತ್ತು ನಮ್ಮ ಇವತ್ತಿನ ದಿನ ನೋಡಿ. ಫ್ರೆಂಡ್ಸ್, ಇವಾಗ ಪಾಪನ ಕರ್ಕೊಂಡು ಬರೋಕ್ಕೆ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನಂತಂದರೆ ನಂದೊಂದು ಸ್ಯಾರಿ ಇತ್ತು. ಸೊ ಅದನ್ನು ಸ್ಟಿಚಿಗೆ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಆ ಸ್ಯಾರಿನ ಕೂಡ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ಇವಾಗ ವಿಡಿಯೋನ ಶುರು ಮಾಡಿಕೊಂಡೆ. ಸೊ ಸ್ಯಾರಿ ಬಂದು ನೋಡಿ ಈ ಥರ ಇದೆ. ಸೊ ಒಂದು ಸೈಡು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ, ದೊಡ್ಡ ಬಾರ್ಡರ್ ಬರುತ್ತೆ, ಆ್ಯಂಡ್ ಇನ್ನು ಒಂದು ಸೈಡು ಚಿಕ್ಕ ಬಾರ್ಡರ್ ಬರುತ್ತೆ ಈ ಥರ. ಸೊ ಈ ಸ್ಯಾರಿ ಬಂದು ನಾನು ತೊಗೊಂಡಿರೋದು ಫ್ಲಿಪ್ಕಾರ್ಟಿಂದ ಅರೌಂಡ್ 600 ರುಪೀಸ್ ಏನು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿದೆ. ಚಾಕ್ಲೇಟ್ ಕಲರ್ ವಿತ್ ಗ್ರೇ ಕಲರ್ ಬಾರ್ಡರ್ ಬರುತ್ತೆ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ಕಾಂಟ್ರಾಸ್ಟಲ್ಲಿ ಗ್ರೇ ಕಲರ್ ಏನೋ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉಟ್ಕೊಂಡಾಗಂತೂ ಇದು ಒಂಥರ ರಿಚ್ ಲುಕ್ಕೇನೆ ಕೊಡುತ್ತೆ ಅಂತ ಹೇಳ್ಬೋದು. ಬಾಡಿ ಫುಲ್ ಈ ಥರ ಹಾರಿಜಾಂಟಲ್ ಲೈನ್ಸ್ ಇದೆ ಆಯಿತಾ. ಹಾಗೆ ಬೆಂಟೆಕ್ಸ್ ಬಾರ್ಡರ್ ನೋಡಿ ಈ ಥರ. ಬ್ಲೌಸ್ ನೋಡಿ ಈ ಥರ ಬರುತ್ತೆ, ಗ್ರೇ ಕಲರಲ್ಲಿ ಬರುತ್ತೆ ಬ್ಲೌಸ್ ಮತ್ತು ಸೆರಗು ಎರಡೂ. ಸೊ ಇದನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಕೂಡ. ಆ್ಯಂಡ್ ಲೆಂತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ರಾಡಕ್ಟ್ ಚೆಕ್ ಮಾಡಿ. ಸೊ ಈ ಸ್ಯಾರಿಗೆ ಇವಾಗ ಒಂದು ಚೆನ್ನಾಗಿದ್ದು ಬ್ಲೌಸ್ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಹೊಲಿಸ್ತೀನಿ ಏನು ಅಂತ ನೋಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಕಾಂಟ್ರಾಸ್ಟಲ್ಲಿ ಇದೆಯಲ್ವಾ. ಸೊ ಹಾಗಾಗಿ ಬಟ್ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅರೌಂಡ್ ಒಂದು 1,000 ಎಲ್ಲ ಆಗುತ್ತೆ ಜಸ್ಟ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಸೋಕೆ ಹೋದರೆ. ಸ್ಯಾರಿಗೆ ನಾನು ಕೊಟ್ಟಿರೋ 600 ರುಪೀಸ್ ಅಂತಂದರೆ ಸುಮ್ಮನೆ 1,000 ಯಾಕೆ ಎಂಬ್ರಾಯ್ಡ್ರಿಗೆ ಕೊಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಸ್ಟ್ ಪ್ಯಾಚ್ ವರ್ಕ್ ಏನಾದರೂ ಮಾಡಿಕೊಂಡು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಅಂತ ಹೇಳಿ. ಇವಾಗ ಏನೂ ಪ್ಲ್ಯಾನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸಡನ್ನಾಗಿ ಇದನ್ನು ಸ್ಟಿಚಿಗೆ ಕೊಡೋಣ ಅಂತ ಅಂದ್ಕೊಂಡ್ಬಿಟ್ಟೆ. ಇದನ್ನು ಆ್ಯಕ್ಚುಲಿ ನಾನು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತಂದರೆ ಮೆಟೀರಿಯಲು ತುಂಬ ಸಾಫ್ಟಾಗಿ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಇಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತಾಯಿದೆ, ಲೈಟ್ ವೆಯ್ಟ್ ಇದೆ ಕೂಡ. ಸೊ ಇದರಲ್ಲಿ ಕಲರ್ಸ್ ಕೂಡ ತುಂಬ ಅವೈಲೇಬಲ್ ಇದೆ ಆಯಿತಾ. ಸೊ ಕಾಂಬಿನೇಷನ್ಸ್ ಬೇರೆ ಇದೆ. ಸೊ ನಾನು ಈ ಕಾಂಬಿನೇಷನ್ ತೊಗೊಂಡೆ. ನನಗೇನೋ ಈ ಥರ ಇಷ್ಟ ಆಯಿತು. ನನಗೆ ಯಾವತ್ತೂ ಈ ಗ್ರೇ ಕಲರ್ ಇರಲಿಲ್ಲ. ಸೊ ಹಾಗಾಗಿ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ಯಾವ ಥರ ಪ್ಲ್ಯಾನ್ ಮಾಡಿ ಏನು ಸ್ಟಿಚ್ ಮಾಡೋದು ಅಂತ ನೋಡಬೇಕು. ಇವಾಗ ಹೋಗೋಕ್ಕಿಂತ ಮುಂಚೆನೂ ಒಂದಷ್ಟು ಫೋಟೋಸ್ ಎಲ್ಲ ನೋಡಿಕೊಂಡು ಯಾವ್ದು ಮಾಡಿ ಹೋಗೋದು. ಸೊ ಬನ್ನಿ, ಇದನ್ನು ನಾನು ರೆಡಿಯಾಗಿ ಆಲ್ರೆಡಿ ಇಷ್ಟೇ. ಇನ್ನೇನು ಹೋಗ್ಬಿಟ್ಟೋಳನ್ನ ಕರ್ಕೊಂಡು ಬರಬೇಕು ಅಷ್ಟೇ. ಬನ್ನಿ ಹೋಗೋಣ ಫ್ರೆಂಡ್ಸ್. ಹಾಗೆ ಇವತ್ತೊಂದು ಸಿಂಪಲ್ ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವ್ರ ತಾಯಂದ್ರಿಗೆ ಯಾಕೆಂತಂದರೆ ಸ್ಕೂಲ್ಗೆ ಬಾಕ್ಸ್ ಕೊಟ್ಟು ಕಳಿಸ್ತೀವಿ ಅಲ್ವಾ. ಸೊ ಅದು ನಾವೆಷ್ಟೇ ವಾಶ್ ಮಾಡಿದ್ರೂ ಒಂಥರ ಸ್ಮೆಲ್ ಅನಿಸುತ್ತೆ. ಎಸ್ಪೆಷಲಿ ಈ ಥರ ರಬ್ಬರ್ ಇದೆಲ್ಲ ಇದ್ದರೆ ಎಲ್ಲ ಸ್ಮೆಲ್ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಆಗೋಕ್ಕೆ ಇಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ ಇದೆಯಲ್ವಾ, ಸೊ ಅದನ್ನು ಹಾಕ್ತೀನಿ. ಅದಾಗಿದ ನಂತರ ಈ ಥರ ಬಾಕ್ಸ್ ಏನಿದೆ ಅದನ್ನು ಪೂರ್ತಿಯಾಗಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ 1-2 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ನೀಟಾಗಿ ಸೋಪಿಂದ ತೊಳ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಒಂದು ಆರ್ಡರ್ ಏನಿದೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಆ್ಯಂಡ್ ಮೊಸರು ಆ ಥರ ಎಲ್ಲ ತೊಗೊಂಡೋದಾಗ ಅದು ಒಂದು ಸ್ಮೆಲ್ಲೇ ಬೇರೆ ಇರುತ್ತಲ್ವ. ಸೊ ಅದು ಎಷ್ಟೇ ನೀವು ವಾಶ್ ಮಾಡಿದ್ರು ಒಂದು ಸ್ವಲ್ಪ ಅದು ಒಣಗಿದ ನಂತರ ಮತ್ತೆ ಅದೇ ಸ್ಮೆಲ್ ಅಂತ ಅನಿಸುತ್ತೆ. ಆ ಥರ ಎಲ್ಲ ಏನೂ ಆಗೋಲ್ಲ, ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಬೇಕಿಂಗ್ ಸೋಡಾ ಕ್ಲೀನಿಂಗ್ ಏಜೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದು ಆ ಸ್ಮೆಲ್ ಬರೋದೆಲ್ಲನೂ ತಡೆಯುತ್ತೆ. ಮೊಸರು ಆ ಥರದ್ದೆಲ್ಲ ತೊಗೊಂಡೋದಾಗ ಅದಕ್ಕೊಂದು ಸ್ಮೆಲ್ ಇರುತ್ತೆ. ಸೊ ಅದೆಲ್ಲನೂ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಮತ್ತು ನಾರ್ಮಲಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಸೋಪೆಲ್ಲ ಹಾಕಿ ವಾಶ್ ಮಾಡಿದ ನಂತರ ಮತ್ತೆ ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ರೆ ಇನ್ನೂ ಸ್ಮೆಲ್ ಕೂಡ ಬರಲ್ಲ. ಸೊ ಈ ಟಿಪ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.